ಆತ್ಮೀಯರೇ, ಶಿವಮಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ವೀರೇಶ್, ಹೇಗೆ ಅನಲೈಸ್ ಮಾಡ್ತೀರಾ ಇಡೀ ಕುಟುಂಬವನ್ನ? ಇವ್ರ ಫ್ಯಾಮಿಲಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ಬೋದು. ಬರೀ ಗಂಡ ಹೆಂಡತಿ ಮತ್ತೆ ಮಕ್ಕಳು ಮನೇಲಿರೋದು. ಆಮೇಲೆ ಇಬ್ರು ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗ್, ಅಂದ್ರೆ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ಸೊ ಹಾಗಾಗಿ ನಾವು ನಾರ್ಮಲಿ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಏನಾಗುತ್ತೆ ಅಂದ್ರೆ ಇಬ್ರು ವರ್ಕಿಂಗ್ ಇರುವಾಗ ಮಕ್ಕಳ ಜೊತೆ ನೀವು ಟೈಮ್ ಎಷ್ಟು ಸ್ಪೆಂಡ್ ಮಾಡ್ತೀರಾ ಅದು ತುಂಬಾ ಕಮ್ಮಿ ಇರುತ್ತೆ. ಪ್ಲಸ್ ಇವಾಗ ಮಕ್ಳಿಗೆ ಏನಾದರೂ ಈಗ ಓದೋದ್ರ ಬಗ್ಗೆ ನೀವು ಏನಾದ್ರು ಹೇಳ್ಕೊಡ್ಬೇಕಂದ್ರೆ ಅಥವಾ ನೀವೇನಾದ್ರೂ ಬೇರೆ ಆಕ್ಟಿವಿಟೀಸ್ ಇರುತ್ತಲ್ಲ, ಈಗ ಸ್ವಿಮ್ಮಿಂಗು, ಸ್ಪೋರ್ಟ್ಸು ಆ ಥರ ಏನಾದ್ರು ಕರ್ಕೊಂಬರೋದು ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಪ್ಲಸ್ ಇಬ್ರು ನೀವು ಕೆಲ್ಸಕ್ಕೆ ಹೋಗೋದ್ರಿಂದ ನಿಮಗೆ ಸ್ಟ್ರೆಸ್ ಲೆವೆಲ್ಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಏನಂದ್ರೆ ಈಗ ಹೊರಗಡೆ ಹೋಗಿ ಕೆಲಸ ಮಾಡಿ ತುಂಬ ಸುಸ್ತಾಗಿ ಬಂದಿರ್ತೀರಾ, ಮನೆಗೆ ಬರ್ತಾ ಇದ್ದಂಗೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಜಗಳಗಳಾಗುತ್ತೆ. ಆಮೇಲೆ ಏನಾದ್ರು ಕೆಲಸಗಳೇನಾದ್ರು ಪೆಂಡಿಂಗ್ ಇದ್ರೆ ಅದು ನೀವು ಮಾಡಿ ಅಂತೀರಾ, ಅವ್ರು ನಿಮ್ಮ ಮೇಲೆ ಹಾಕ್ತಾರೆ. ಸೊ ಆ ಥರ ವಿಷಯಗಳೆಲ್ಲ ಮನಸ್ತಾಪಗಳೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನೀವು ಮನಸ್ತಾಪಗಳು ಏನೂ ಇಲ್ಲ, ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ನೀವು ಅವಾಗಲೇ ಮಾತಾಡ್ಕೊಂಡು ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರೆ ತುಂಬ ಸಂತೋಷದ ವಿಷಯ. ಆಮೇಲೆ ಇನ್ನೊಂದು ವಿಷಯ ಏನು ನಾಗರಾಜ್ ಅವ್ರು ಹೇಳಿರೋದಂದ್ರೆ ನಿಮ್ಮ ಡ್ರಿಂಕಿಂಗು ಆಮೇಲೆ ಇದು ಪಾನ್ ಪರಾಗ್ ಬಗ್ಗೆ ಹೇಳಿದ್ದೀರಾ. ಸೊ ಡ್ರಿಂಕಿಂಗ್ ನಿಮಗೆ 10-12 ವರ್ಷದಿಂದ ಕುಡಿತಾ ಇದ್ದೀರಾ ಅಂತ ಹೇಳಿದಿರಾ. ಬಟ್ ದಿವಸಕ್ಕೆ ಒಂದು ಅರ್ಧದಿಂದ ಒಂದು ಕ್ವಾರ್ಟರ್ ತನಕ ಕುಡಿತೀರಾ. ಪ್ಲಸ್ ವೀಕೆಂಡ್ ಆದ್ರೆ ಜಾಸ್ತಿ ಕುಡಿತೀರಾ ಅಂತ ಹೇಳಿದಿರಾ. ಸೊ ನಿಮಗೆ ನೀವು ಹೇಳಿದಿರೋ ವಿಷಯದಿಂದ ಡಿಪೆಂಡೆನ್ಸ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ನಿಮಗೆ ಆಲ್ಕೋಹಾಲ್ ಡಿಪೆಂಡೆನ್ಸ್ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಇವಾಗ ಡ್ರಿಂಕ್ಸ್ ಏನಾದ್ರು ಬಿಡೋದಕ್ಕೆ ನೀವು ಪ್ರಯತ್ನ ಪಟ್ರೆ ಕ್ರೇವಿಂಗ್ ಅಂತ ಹೇಳ್ತೀವಿ, ಪ್ಲಸ್ ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ತುಂಬಾ ಸೆಳೆತ ಬರುತ್ತೆ. ನೀವು 1 ದಿವಸ 2 ದಿವಸ ಬಿಟ್ಟರೆ ನೀವು ತುಂಬಾ ಸೆಳೆತ ಶುರು ಆಗುತ್ತೆ. ಆ ಸೆಳೆತದಿಂದ ನೀವು ಆ ಒಂದು ಡ್ರಿಂಕಿಗೋಸ್ಕರ ನಿಮ್ಗೆ ಏನ್ ಬೇಕೋ ಮಾಡೋಕೆ ಸಿದ್ಧ ಆಗಿರ್ತೀರಾ. ಆಮೇಲೆ ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅಂದ್ರೆ ನೀವು ಇವಾಗ ಕುಡಿಯೋದು ನಿಲ್ಸಿದ ತಕ್ಷಣ ತುಂಬಾ ಮೈ ಕೈ ಎಲ್ಲ ಶೇಕ್ ಆಗೋದು, ವೈಬ್ರೇಷನ್ ಅಂತ ಹೇಳ್ತೀವಿ, ಟ್ರೆಮರ್ಸ್ ಅಂತೀವಿ. ಆಮೇಲೆ ತುಂಬಾ ಸ್ವೆಟಿಂಗ್ ಬರೋದು, ಆಮೇಲೆ ಗಮನ ಕೊಡೋದಕ್ಕೆ ಬರೋದಿಲ್ಲ. ಇನ್ನ ಕೆಲವು ತುಂಬಾ ಜಾಸ್ತಿ ಕುಡಿಯೋ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಸಡನ್ ಆಗಿ ಬಿಟ್ಟಾಗ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅಷ್ಟು ಕಾರಣಗಳಿಂದ ಅವ್ರು ಕುಡಿಯೋದು ನಿಲ್ಸೋದಕ್ಕೆ ಆಗೋದಿಲ್ಲ. ಒಂದೊಂದ್ಸತಿ ಪ್ರಯತ್ನ ಪಡ್ತಾರೆ, ಬಟ್ ಹೊರಗಡೆ ಈಗ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲು ಅಥವಾ ನೀವೇನೋ ಬಿಸ್ನೆಸ್ ಮೀಟಿಂಗ್ಸು ಆ ಕಡೆ ಎಲ್ಲ ಹೋದಾಗ ನಿಮ್ಗೆ ಆ ಸೆಳೆತದಿಂದ ಕುಡಿಯೋದು ನಿಲ್ಸೋದು ತುಂಬ ಕಷ್ಟ ಆಗುತ್ತೆ. ಪ್ಲಸ್ ನೀವು ಪಾನ್ ಪರಾಗ್ ಬೇರೆ ಹಾಕ್ತಾ ಇದ್ದೀರಾ, ಅದನ್ನು ಒಂದು ಸುಮಾರು 15-20 ವರ್ಷದಿಂದ ತೊಗೊತಾ ಇದ್ದೀನಿ ಅಂತ ಹೇಳಿದ್ದೀರಾ. ಸೊ ಅದಕ್ಕೆ ನಿಕೋಟಿನ್ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಪಾನ್ ಪರಾಗಲ್ಲಿ ಮೈನ್ ಕಂಟೆಂಟ್ ನಿಕೋಟಿನ್. ಸೊ ಅದರಿಂದನೂ ನಿಮಗೆ ಡಿಪೆಂಡೆನ್ಸ್ ಇದೆ. ಆಮೇಲೆ ದಿವಸಕ್ಕೆ ನೀವು ಸುಮಾರು 50 ರೂಪಾಯಿಂದ 100 ರೂಪಾಯಿ ತನಕ ಖರ್ಚು ಮಾಡ್ತಾ ಇದ್ದೀರಾ. ಸೊ ಇದು ನಿಮ್ಮ ಡ್ರಿಂಕಿಂಗ್ಸು ಪ್ಲಸ್ ಸ್ಮೋಕಿಂಗಿಗೆ. ಆಮೇಲೆ ದುಡ್ಡಿನ ಕಷ್ಟ ಇದೆ ಅಂತಾನು ಹೇಳ್ಕೊಂಡಿದ್ದೀರಾ. ಸೊ ನೀವು ಇದನ್ನ ನೀವು ಲೆಕ್ಕ ಮಾಡಿದ್ರೆ ದಿವಸಕ್ಕೆ 100 ರೂಪಾಯಿ ಅಂದ್ರೆ ನೀವು ತಿಂಗಳಿಗೆ 3,000 ರೂಪಾಯಿ ಆಯ್ತು, ವರ್ಷಕ್ಕೆ ಒಂದು 30,000 ರೂಪಾಯಿ ಆಯ್ತು. ಸೊ ನೀವು ವರ್ಷಕ್ಕೆ 36,000 ರೂಪಾಯಿ ಬರೀ ನೀವು ಡ್ರಿಂಕಿಂಗ್ ಮತ್ತೆ ಈ ಪಾನ್ ಪರಾಗ್ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಆರೋಗ್ಯಕ್ಕೂ ತುಂಬಾ ಇದಾಗುತ್ತೆ, ಆರೋಗ್ಯನೂ ತುಂಬಾ ಕೆಡುತ್ತೆ. ಪ್ಲಸ್ ನೀವು ಆರೋಗ್ಯದ ಬಗ್ಗೆನೂ ಮತ್ತೆ ನೀವು ದುಡ್ಡೆಲ್ಲ ಖರ್ಚು ಮಾಡ್ಬೇಕಾಗತ್ತೆ. ಸೊ ಏನಂದ್ರೆ ಇದಕ್ಕೆ ನೀವು ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಎಲ್ಲ ಇದೆ, ಬಟ್ ಯಾವುದೇ ಟ್ರೀಟ್ಮೆಂಟ್ ಕೊಟ್ರು ಅದು 50% ಕೆಲಸ ಮಾಡುತ್ತೆ. ಇನ್ನ 50% ನೀವು ಮನ್ಸು ಮಾಡಬೇಕು. ಸೊ ನೀವು ಮನ್ಸು ಮಾಡಿ ನೀವು ಬಿಡ್ತೀರಾ ಅಂತ ಒಂದು ನಂಬಿಕೆ, ಒಂದು ಕಾನ್ಫಿಡೆನ್ಸ್ ಇದ್ರೆ ನೀವು ಅದು ಟ್ರೀಟ್ಮೆಂಟ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಯಾವ ತರ ಟ್ಯಾಬ್ಲೆಟ್ಸ್ ತಗೋಬೇಕು, ಹೇಗೆ ಬಿಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಕೌನ್ಸಿಲಿಂಗು ಇರುತ್ತೆ ಅದಕ್ಕೆ. ಏನಂದ್ರೆ ಅದರಲ್ಲಿ ನಿಮಗೆ ಈ ಸೆಳೆತ ಬಂದಾಗ ಬಿಟ್ಟಾಗ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಅದನ್ನ ಹೇಗೆ ನೀವು ಡಿಸ್ಟ್ರಾಕ್ಷನ್ ಮಾಡ್ಕೋಬೇಕು, ಅದೆಲ್ಲ ಆ ಥರ ಎಲ್ಲ ಹೇಳ್ಕೊಡ್ತೀನಿ. ಏನಂದ್ರೆ ನೀವು ಫಸ್ಟ್ ಮನ್ಸು ಮಾಡಬೇಕು. ಸೊ ಅದನ್ನ ಮನ್ಸು ಮಾಡಿ ನೀವು ಬಿಡೋದಕ್ಕೆ ಪ್ರಯತ್ನ ಪಟ್ರೆ ಅದು ನಿಮ್ಗೆ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ನಿಮಗೆ ಫಸ್ಟ್ ಆರೋಗ್ಯದಿಂದ, ಆಮೇಲೆ ಮತ್ತೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್, ಅದರಿಂದ ಎಲ್ಲದೂ ಉಪಯೋಗ ಆಗುತ್ತೆ. ಆಮೇಲೆ ಇನ್ನೊಂದು ಏನ್ ಮೇನ್ ಅಂದ್ರೆ ಇವಾಗ ನಿಮ್ಮ ಮಗ ದೊಡ್ಡವನಾಗ್ತಾ ಇದ್ದಾನೆ. ಯೂಶಲಿ ಪೇರೆಂಟ್ಸ್ ರೋಲ್ ಮಾಡೆಲ್ಸ್ ಅಂತ ಹೇಳ್ತೀವಿ. ಸೊ ಅಪ್ಪ ಏನ್ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಇವಾಗ ಪ್ಲಸ್ ಟಿವಿನಲ್ಲಿ ಸ್ಕೂಲ್ ಹುಡುಗರು ಅಲ್ಲಿ ಫ್ರೆಂಡ್ಸ್ ಎಲ್ಲ ನೋಡಿರ್ತಾನೆ. ಸ್ವಲ್ಪ ಹಂಗೆ ದೊಡ್ಡವನಾಗ್ತಾ ಇವಾಗ ನಿಮ್ಮನ್ನ ನೋಡಿ ಅಪ್ಪ ಕುಡಿತಾರೆ, ನಾನು ಯಾಕೆ ಕುಡಿಬಾರ್ದು, ಅಪ್ಪ ಇದು ಪಾನ್ ಪರಾಗ್ ತಗೊಂತಾರೆ, ಸಿಗರೇಟ್ ಸೇರ್ತಾರೆ, ಬೀಡಿ ಸೇರ್ತಾರೆ ಅಂತ ಆತರ ನೋಡಿರ್ತಾನಲ್ಲ, ಹೇಳಿರ್ತಾನೆ. ಸೊ ಅದರಿಂದ ಅವ್ನು ಶುರು ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದನ್ನ ನೀವು ಮುಂಚೆಯಿಂದನೇ ನೀವು ಸ್ಟಾಪ್ ಮಾಡಿದ್ರೆ ಅವನಿಗೆ ಒಂದು ಒಳ್ಳೆ ರೋಲ್ ಮಾಡೆಲ್ ಆಗಿ ನೀವು ಅವ್ನಿಗೆ ಇದು ಮಾಡ್ಬೋದು. ಓಕೆ ಡಾಕ್ಟರ್ ವೀರೇಶ್, ಮೇಘನಾ ಬಗ್ಗೆ ಏನ್ ಹೇಳ್ತೀರಾ? ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ, ಹಾಗೇನೆ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಕೂಡ ಕಡಿಮೆ ಇದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ರು. ಡಾಕ್ಟರ್ ಸಾನಾ ಹೇಳ್ದಂಗೆ ಸ್ವಲ್ಪ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ತರ ಇರಬಹುದು. ಬಟ್ ಯೂಶಲಿ ಏನಾಗುತ್ತೆ ಅಂದ್ರೆ ಸಣ್ಣ ವಯಸ್ಸಲ್ಲಿ ಈಗ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮನೆ ವಾತಾವರಣ, ಸ್ಕೂಲಲ್ಲಿ ಯಾವ ತರ ಇದೆ ವಾತಾವರಣ, ಒಂದ್ಸತಿ ಈಗ ಓದೋದಕ್ಕೆ ತುಂಬಾ ಪ್ರೆಷರ್ ಹಾಕೋದು ಅಥವಾ ತುಂಬಾ ಬೈಯೋದು, ಹೊಡೆಯೋದು. ಆಮೇಲೆ ಒಂದೊಂದ್ಸತಿ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಒಂಥರ ಸೋಷಿಯಲ್ ಐಡೆಂಟಿಟಿ ಅಥವಾ ಹೇಳ್ತೀವಿ ಆ ತರ. ಅವ್ರ ಫ್ರೆಂಡ್ ಸರ್ಕಲ್ ಹೇಗಿದೆ? ಫ್ರೆಂಡ್ ಸರ್ಕಲ್ ತುಂಬಾ ಫ್ರೆಂಡ್ಸ್ ಇದಾರಾ ಅಥವಾ ತುಂಬಾ ಕಮ್ಮಿ ಫ್ರೆಂಡ್ಸಾ?
ಮುಂಚೆಯಿಂದನೂ ಕಮ್ಮಿ ಜಾಸ್ತಿ ಫ್ರೆಂಡ್ಸ್ ಮಾಡಲ್ಲ, ಕ್ಲೋಸ್ ಜಾಸ್ತಿ ಹೊತ್ತಿರಲ್ಲ, ಆ ಕ್ಷಣ ಮಾತ್ರ ಅಷ್ಟೇ. ಇವಾಗ 6ನೇ ಕ್ಲಾಸ್ ಅಲ್ವಾ, ಸೊ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 6th ಸ್ಟ್ಯಾಂಡರ್ಡ್ ತನಕ ಒಂದು ಸೇಮ್ ಸ್ಕೂಲ್ ಅಲ್ವಾ, ಬೇರೆ ಸ್ಕೂಲ್ ಚೇಂಜ್ ಮಾಡಿಲ್ಲ. ಸೊ ಸೇಮ್ ಸೆಕ್ಷನ್ ಅಲ್ಲಿ ಇರ್ತಾರಲ್ವಾ, ಅಂದ್ರೆ ಸೇಮ್ ಗ್ರೂಪ್ ಆಫ್ ಇದು ಕ್ಲಾಸ್ಮೇಟ್ಸ್ ಎಲ್ಲ. ಅದರಲ್ಲಿ ಯಾರು ತುಂಬಾ ಕ್ಲೋಸ್ ಇದಾರ? ನಾನ್ ಕಂಡಂಗೆ ಯಾರು ಇಲ್ಲ, ಮನೆಗೂ ಬಂದಿಲ್ಲ. ಅವಳು ಹೋದ ಮನೆಗೆ ಏನಾದ್ರು ಹೋಗ್ತಾರ, ಫ್ರೆಂಡ್ಸ್ ಮನೆಗೆ ಅಥವಾ ಏನಾದ್ರು? ಹೋಗಿಲ್ಲ. ಅಷ್ಟಾಗಿ ಹೋಗಿಲ್ಲ. ಯಾವ್ದು ಏನ್ ಕಾರಣ ಅಂತ ನೀವು ತಿಳ್ಕೊಳಕ್ ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ, ಇದ್ರ ಬಗ್ಗೆ ಟೀಚರ್ಸ್ ಹತ್ರ ಎಲ್ಲ ನಾವ್ ಇದ್ ಮಾಡಿದೀವಿ, ಆದ್ರೆ ಅವಳು ಜಾಸ್ತಿ ಬೆರೆಯಲ್ಲ ಅಂತ ಹೇಳೋರು ಅಷ್ಟೇನೆ. ಅದೇ ಏನ್ ಕಾರಣಕ್ಕೆ? ಏನ್ ಕಾರಣ ಏನಿಲ್ಲ. ನೀವ್ ಅವಳನ್ನ ಕೇಳಿದೀರಾ ಡೈರೆಕ್ಟ್ ಆಗಿ ಮನೆಯಲ್ಲಿ ಯಾವಾಗಲೂ ಇರುವಾಗ, ಅಥವಾ ಟೀಚರ್ನ ಡೈರೆಕ್ಟ್ ಆಗಿ ಕೇಳಿದಿರಾ? ಅವ್ರೇನಾರು ನೋಡಿದಾರ ಏನ್ ಕಾರಣ ಇರ್ಬೋದು ಅಂತ? ಇಲ್ಲ, ಅವರು ಒಂದು ಇದು ಅಂದ್ರೆ ತುಂಬಾ ಭಯ ಸರ್. ಟೀಚರ್ ಈಗ ಒಂದು ಮಾತಾಡೋಳು, ಮೊದ್ಲು ಯಾರೋ ಹುಡುಗಿ ಜೊತೆ ಮಾತಾಡಿದ್ಲು ಅಂತ 1-2 ಸಲ ಹೊಡೆದವ್ರು ಟೀಚರು. ಅದು ಕಾಮನ್, ಆ ಒಂದು ಭಯ ಹೊಡಿತಾರೆ ಅಂತ. ಮನೆಯಲ್ಲಿ ಏನಾಗಿದೆ ಅಂದ್ರೆ ಆಟ ಆಡ್ತಾಳೆ, ಫ್ರೆಂಡ್ಸ್ ಮನೆಗೆ ಹೋದಾಗ ಅದು ಕೆಲವು ತಪ್ಪು ನಮ್ದು ಇದೆ. ಆಕಸ್ಮಿಕವಾಗಿ ಹೋದಾಗ ಏನ್ ಮಾಡೋ 2-3 ಅವರ್ಸ್ ಹೋಗ್ಬಿಟ್ರೆ ನಮ್ಗೆ ಗಾಬರಿ ಆಗುತ್ತೆ. ಆ ಇದರಿಂದ 1-2 ಸಲ ಅವ್ರ ಅಮ್ಮ ಹೊಡೆದಿರೋದು ಸಹಜ. ಆ ಭಯ ಮತ್ತೆ ಆ ಭಯನ ಅದೇ ತರ ಮೈಂಡ್ ಅಲ್ಲಿ ಇಟ್ಕೊಂಡು ಬೇರೆ ಕಡೆ ಹೋಗಕ್ಕಾಗ್ಲಿ ಆಟ ಆಡಕ್ಕಾಗ್ಲಿ ಅದನ್ನ ಭಯ ಮೇಂಟೈನ್ ಮಾಡ್ತಾಳೆ. ಹೋಗ್ಬೇಕು ಅನ್ನೋ ಆಸೆ ಇದ್ರು ಕಂಟ್ರೋಲ್ ಮಾಡ್ಕೊಂತಾಳೆ. ಅದೊಂದು ಹ್ಯಾಬಿಟ್ ಹಂಗೆ ಮಾಡ್ಕೊಂಬಲ್ಲ. ಭಯ ಅಂತ ಏನಾಗಿದೆ ಏನಂತ ನೀವು ಹೇಳೋ ಪ್ರಕಾರ ಏನಂದ್ರೆ, ಇವಾಗ ಅವ್ರು ಏನ್ ಮಾಡಿದ್ರು ಬೈತಾರೆ ಅಂತ ಆತರ ಭಾವನೆಗಳು ಬಂದ್ಬಿಟ್ಟಿದೆ. ನಾನು ಒಳ್ಳೇದ್ ಮಾಡಿದ್ರು ಬೈತಾರೆ, ಕೆಟ್ಟದ್ ಮಾಡಿದ್ರು ಬೈತಾರೆ ಅನ್ನೋ ಒಂದು ಇದನ್ನ ಬೆಳೆಸ್ಕೊಂಡ್ಬಿಟ್ಟಿದಾರೆ ಅವಳು. ಅಲ್ಲ, ಅದು ಸ್ವಲ್ಪ ತುಂಬಾ ಇಲ್ಲ, ಇತ್ತೀಚೆಗೆ ಸ್ವಲ್ಪ ಕಂಟ್ರೋಲ್ ಮಾಡಿದಾರೆ ಮನೇಲಿ. ಅವ್ರ ಮಮ್ಮಿ ಆಗ್ಲಿ ನಾನಾಗ್ಲಿ ತುಂಬಾ ಇದ್ ಮಾಡಲ್ಲ, ಫ್ರೀ ಆಗ್ಬಿಡ್ತೀವಿ. ಸ್ವಲ್ಪ ಪರವಾಗಿಲ್ಲ, ಒಂದು 10% ಪರವಾಗಿಲ್ಲ ಮುಂಚೆಗಿಂತ. ಈ ತರ ಭಾವನೆಗಳು ಬಂದ್ರೆ ನಾನು ಏನ್ ಮಾಡಿದ್ರು ಬೈತಾರೆ, ಏನ್ ಮಾಡಿದ್ರು ಹೊಡಿತಾರೆ, ಆತರ ಭಾವನೆಗಳು ತುಂಬಾ ಅದರಿಂದ ತುಂಬಾ ಇದು ಎಫೆಕ್ಟ್ ಆಗುತ್ತೆ. ಏನಂದ್ರೆ ನೀವು ಆ ಭಾವನೆಗಳನ್ನ ರಿವರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಏನಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಏನಾದ್ರು ಸ್ವಲ್ಪ ಪ್ರೈಸ್ ಅಂದ್ರೆ ರಿವಾರ್ಡ್ ಅಂತ ಹೇಳ್ತೀವಿ, ಏನೋ ಆತರ ಹೊಗಳೋದು ಅಥವಾ ರಿವಾರ್ಡ್ ಅಂತ ಏನ್ ಹೇಳ್ತೀವಿ ಅದನ್ನ ನೀವು ಮಾಡ್ಬೇಕು. ಆತರ ಏನಾದ್ರು ಮಾಡ್ತೀರಾ ನೀವು? ಇವಾಗ ಅವಳು ಏನಾದ್ರು ಒಳ್ಳೆ ಮಾರ್ಕ್ಸ್ ಬಂದ್ರೆ ಅಥವಾ ಏನಾದ್ರು ಮಾಡಿದೀನಿ, ಸ್ಕೂಲಲ್ಲಿ ಅಷ್ಟೇ ಚೆನ್ನಾಗಿ ಬರ್ದಾಗ ಮಿಸ್ ಎಲ್ಲ ಗುಡ್ ಅಂತ ಹೇಳಿದ್ರಂತ ಅದನ್ನ ಬಂದ್ ಮನೇಲಿ ಹೇಳ್ಕೊಂಡ್ ನಗ್ತಾಳೆ. ನಾನು ಜಾಣೆ ಆಗ್ಬಿಟ್ಟಿದೆ ನಡುವೆ, ಪರವಾಗಿಲ್ವೇ ಅಂತ ನಾನು ಹೊಗಳ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ನ ಫಸ್ಟ್ ಇದ್ ಮಾಡ್ಬೇಕು. ಆಮೇಲೆ ಈ ಭಾವನೆಗಳಿದೆಯಲ್ಲ, ಏನ್ ಮಾಡಿದ್ರು ನಂಗೆ ಬೈತಾರೆ ಹೊಡಿತಾರೆ ಅಂತ, ಆ ಭಾವನೆಗಳನ್ನ ನೀವು ಇಲ್ದಂಗೆ ಅದನ್ನ ತೆಗಿಯೋ ಪ್ರಯತ್ನ ಪಡಬೇಕು. ಅದರಿಂದ ಚೆನ್ನಾಗ್ ಆಗ್ತಾಳೆ. ಸೊ ನೀವು ಕಾನ್ಫಿಡೆನ್ಸ್ ಲೆವೆಲ್ಸ್ ನ ಇಂಪ್ರೂವ್ ಮಾಡ್ಬೇಕು. ಅವ್ರು ಯಾವ್ದು ಅವಳನ್ನ ಇದು ಪಾಸಿಟಿವ್ ಸ್ಕಿಲ್ಸ್ ಅಂತ ಹೇಳ್ತೇವೆ, ಅವ್ಳ ಪೊಟೆನ್ಶಿಯಲ್ ಸ್ಕಿಲ್ಸ್ ಏನೇನಿದೆ ಅದನ್ನ ಐಡೆಂಟಿಫೈ ಮಾಡ್ಬೇಕು. ನೀವು ಯಾವ್ದ್ರಲ್ಲಿ ಚೆನ್ನಾಗಿದ್ದಾಳೆ ಅಂತ ಅದರಲ್ಲಿ ಪ್ರೋತ್ಸಾಹ ಕೊಡ್ಬೇಕು, ಎನ್ಕರೇಜ್ಮೆಂಟ್ ಮಾಡ್ಬೇಕು. ಈಗ ಸದ್ಯಕ್ಕಂದ್ರೆ ಡ್ಯಾನ್ಸ್ ಅಲ್ಲಿ ಒಂದಲ್ಲೇ ಅವಳು ಜಾಸ್ತಿ ಎನರ್ಜಿ ತೋರಿಸ್ತಾ ಇರೋದು, ಗೆಲ್ವಾಗಿರೋದು, ತುಂಬಾ ಖುಷಿಯಾಗಿರೋದು ಅದೊಂದ್ರಲ್ಲೇ. ಬಟ್ ಅದಕ್ಕೆ ಹಾಕಿದೀವಿ, ನೋಡೋಣ ಅದ್ ಹಾಕಿದ್ಮೇಲೆ ಸ್ವಲ್ಪ ಇಂಪ್ರೂವ್ ಇದ್ದಾಳೆ. ಆಮೇಲೆ ಮನೆ ಹತ್ರ ಅವ್ಳ ವಯಸ್ಸಿನ ಹುಡುಗರ ಜೊತೆ ಆಟ ಆಡಕ್ ಬಿಡ್ಬೇಕು ನೀವು. ಆಟ ಯಾಕಂದ್ರೆ ಅವರು ಏನಂದ್ರೆ ನೀವು ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ, ಪ್ಲಸ್ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಆಮೇಲೆ ನೀವು ಯಾವ್ದೇ ಫಂಕ್ಷನ್ ಇರುತ್ತಲ್ಲ, ಈಗ ಮದುವೆ ಫಂಕ್ಷನ್ ಅಥವಾ ಗೃಹ ಪ್ರವೇಶ ಆತರ ಫಂಕ್ಷನ್ಗಳನ್ನ ಕರ್ಕೊಂಡು ಹೋಗಿ ಅವಳನ್ನ ಇಂಡಿಪೆಂಡೆಂಟ್ ಆಗಿ ಮಾತಾಡಕ್ ಬಿಡಿ. ಅವಳೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಫ್ರೆಂಡ್ಸ್ ಮಾಡ್ಕೊಂಡು ಅದೆಲ್ಲ ಕರ್ಕೊಂಡು ಹೋಗ್ತೀವಿ ಬಿಡ್ತೀವಿ. ಅಲ್ಲಿ ಸೋಷಿಯಲ್ ಅಂದ್ರೆ ನಿಮ್ಮ ಸಂಬಂಧಿಕರ ಜೊತೆ ಅಥವಾ ಹೊಸಬ್ರ ಜೊತೆ ಮಾತಾಡ್ತಾಳ. ಇಲ್ಲಿ ನಮ್ಮನೇಲಿ ಇರ್ಬೇಕಾದ್ರೆ ತುಂಬಾ ಭಯ ಪಡ್ತಾಳ. ಈ ತರದಕ್ಕೆ ಪೊಸೆಸಿವ್ನೆಸ್ ಅಂತ ಹೇಳ್ತೀವಿ, ಅದು ನಾರ್ಮಲ್. ಓವರ್ ಪೊಸೆಸಿವ್ನೆಸ್ ಇರೋದು ಅಬ್ನಾರ್ಮಲ್. ಸೊ ಏನಂದ್ರೆ ಇವಾಗ ನೀವು ಸಂಬಂಧಿಕರ ಜೊತೆ ಸ್ಕೂಲಲ್ಲಿ ಅದೆಲ್ಲ ಚೆನ್ನಾಗಿ ಶೇರ್ ಮಾಡ್ಕೊಂಡು ಚೆನ್ನಾಗಿರ್ತಾಳೆ ಅಂತ ಹೇಳಿದ್ರೆ ಅದೆಲ್ಲ ನಾರ್ಮಲ್. ಯೂಶಲಿ ನೀವು ಓವರ್ ಪೊಸೆಸಿವ್ನೆಸ್ ಇದ್ರೆ ಎಲ್ಲಾ ಕಡೆ ಇರುತ್ತೆ, ಒಂದೇ ಕಡೆ ಇರಲ್ಲ. ಸೊ ನಾರ್ಮಲ್ ಪೊಸೆಸಿವ್ನೆಸ್ ಐಡೆಂಟಿಟಿ ಅದು ಸಣ್ಣ ಮಕ್ಕಳಲ್ಲಿ ಇರುತ್ತೆ, ಅದು ಬರ್ತಾ ಇಂಪ್ರೂವ್ ಆಗುತ್ತೆ. ಏನ್ ಹೇಳ್ತಾರೆ ಮೇಘನಾ ಬಗ್ಗೆ? ಅದೇ ಮೇಘನಾ ಬಗ್ಗೆ ಏನಂತಂದ್ರೆ ಇವಳು ಜಾಸ್ತಿ ಮಾಡಿದ ಪ್ರಕಾರ ಇವಳ ಎಜುಕೇಶನ್ ಅಲ್ಲಾಗ್ಲಿ ಅಥವಾ ಫ್ಯೂಚರ್ ಅಲ್ಲಾಗ್ಲಿ ಈ ಸಮಸ್ಯೆ ಆಗಿ ಅನಿಸ್ತಾ ಇರೋದು ವೀರೇಶ್ ಅವರು ಹೇಳಿದ ಪ್ರಕಾರ ಜಾತಕದಲ್ಲಿ ಕೂಡ ಅದನ್ನೇ ತೋರಿಸ್ತಾ ಇದೆ. ನಾನು ಬಂದ್ ಕೂಡ ಅದನ್ನೇ ಹೇಳಿದೆ. ಭಯ 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 ಅನ್ನೋದೇ ಎಲ್ಲಾ ಕೆಲಸಕ್ಕೂ ಅವ್ರಿಗೆ ಸಮಸ್ಯೆ ಮಾಡ್ತಾ ಇರೋದು ಒಂದು. ನೆಕ್ಸ್ಟ್ ಸ್ವಲ್ಪ ಎಜುಕೇಶನ್ ಸ್ವಲ್ಪ ಮಟ್ಟಿಗೆ ಮೆಮೊರಿ ಪ್ರಾಬ್ಲಮ್ ಕೂಡ ಇದೆ. ಬಿಕಾಸ್ ಆಫ್ ಭಯ ಇರೋದ್ರಿಂದಲೂ ಅವ್ರಿಗೆ ಯಾವ್ದೊಂದು ಬರೆಯಕ್ಕೆ ಭಯ ಆಗಿರುತ್ತೆ, ಅದನ್ನ ಏನ್ ಮಾಡ್ಬೋದು ಪ್ರತಿಯೊಂದು ವಿಷಯಕ್ಕೂ ಭಯ ಕಾಣಿಸ್ತಾ ಇದೆ. ನೆಕ್ಸ್ಟ್ ಎಜುಕೇಶನ್ ಅಲ್ಲಿ ಅವ್ರಿಗೆ ಸ್ವಲ್ಪ ಆಲ್ಜಿಬ್ರಾ ಅಂದ್ರೆ ಈ ಬೀಜಗಣಿತದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ಗಳು ವೇರಿಯೇಷನ್ಗಳಾಗುತ್ತೆ. ಸೊ ಈ ವಿಷಯದಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಜುಕೇಶನ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ನೀವು ಯಾರಾದ್ರೂ ಹೇಳ್ಕೊಡುವಂಥದ್ದು ಅಥವಾ ಇನ್ನೊಬ್ರು ಯಾರಾದ್ರು ಗೈಡ್ ಮಾಡುವಂಥದ್ದು ಮಾಡಿದ್ರೆ ಇದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಅವ್ರಿಗೆ ಈ ಕಲೆಯಲ್ಲಿ ಆಸಕ್ತಿ ಸಿಗ್ತಾ ಇದೆ, ಅದು ತುಂಬಾ ಒಳ್ಳೆಯದು. ಬಟ್ ಬುಧ ಅಸ್ತನ ಆಗಿರೋದ್ರಿಂದ ಏನಾಗುತ್ತೆ, ಇವ್ರಿಗೆ ಯೋಗಾಭ್ಯಾಸ ಮಾಡಿಸಲೇಬೇಕಾಗುತ್ತೆ. ಯೋಗಾಭ್ಯಾಸ ಮಾಡಿಸೋ ಬದಲು ಈಗ ನೀವು ಡ್ಯಾನ್ಸ್ ಕಲಿಸಿದ್ರೆ ಎರಡೂ ಯೂಸ್ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಈಗ ಪ್ರೆಸೆಂಟ್ ಒಂದು ಚಂದ್ರದೇಶ ರಾಹುಭುಕ್ತಿ ಇರೋದ್ರಿಂದ ತುಂಬಾನೇ ಗೊಂದಲ ಸಮಸ್ಯೆ, ಪ್ರತಿಯೊಂದರಲ್ಲೂ ಕನ್ಫ್ಯೂಷನ್ ಅನ್ನೋ ಮಟ್ಟಿಗೆ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಸಮಸ್ಯೆಗೆ ಹೇಗೆ ಪರಿಹಾರ ಮಾಡಬೇಕು ಅಂತಂದ್ರೆ ಈಗ ಪ್ರೆಸೆಂಟ್ ಆಗಿ
ಒಂದು ಶಿವಾರಾಧನೆ ಮಾಡಬೇಕಾಗತ್ತೆ. ಅಂದ್ರೆ ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ತೆಗೆದು ಕರ್ಕೊಂಡು ಹೋಗುವಂಥದ್ದು. ಮತ್ತೆ ಈ ಪ್ರದೋಷ ಕಾಲ ಪೂಜೆ ಮಾಡಿಸ್ತಾರೆ. ಅಂದ್ರೆ ಅಭಿಷೇಕ ಪ್ರದೋಷ ಕಾಲದಲ್ಲಿ ಅಂದ್ರೆ ಸಾಯಂಕಾಲದ ಹೊತ್ತು ತ್ರಯೋದಶಿ ತಿಥಿ ಬರುವ ಅಂದ್ರೆ ದ್ವಾದಶಿ ನಂತರ ತ್ರಯೋದಶಿ ತಿಥಿ ಬರುವಾಗ ಪ್ರದೋಷ ಪೂಜೆ ಅಂತ ಹೇಳ್ತಾರೆ. ನಾರ್ಮಲ್ ಎಲ್ಲಾ ಶಿವ ದೇವಸ್ಥಾನದಲ್ಲೂ ಮಾಡ್ತಾರೆ. ಸೊ ಆ ಟೈಮಲ್ಲಿ ಶಿವನಿಗೆ ಅಭಿಷೇಕ ಇದು ಕೊಡುವಂಥದ್ದು. ನೆಕ್ಸ್ಟ್ ಮಾಣಿಕ್ಯ ಧಾರಣೆ ಮಾಡಿಸಬೇಕಾಗುತ್ತೆ. ಮಾಣಿಕ್ಯ ಧಾರಣೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ಒಂದು ಎಫೆಕ್ಟ್ ಕೊಡುತ್ತೆ. ಆ ಧಾರಣೆ ಮಾಡೋ ಮುಂಚೆ ಕೆಲವು ಕ್ರಮಗಳಿದೆ. ಆ ಕ್ರಮ ಪ್ರಕಾರ ಆ ಮುಹೂರ್ತದಲ್ಲಿ ಸರಿಯಾದ ರೀತಿಯಲ್ಲಿ ಇದು ಮಾಡಿದರೆ ಬಹಳ ಬೇಗ ಈ ಚೇಂಜಸ್ಗಳು ಕಾಣಿಸುತ್ತೆ. ಈ ಭಯ ಒಂದು ಲೆವೆಲ್ಗೆ ಕಡಿಮೆ ಆಗುತ್ತೆ. ಮತ್ತೆ ನೀವು ಅಷ್ಟೇ ಮನೆಯಲ್ಲಿ ಅಷ್ಟೇ ಇವರಿಗೆ ಸಣ್ಣ ವಯಸ್ಸಿಂದ ಏನಾಗಿರುತ್ತೆ ಅಂತಂದ್ರೆ ಮನೆಯಲ್ಲಿ ಮೇಡಮ್ ನೀವು ತಪ್ಪು ತಿಳ್ಕೊಂಡು ಚಿಂತೆ ಇಲ್ಲ, ಸ್ವಲ್ಪ ನಿಮ್ಮ ಮಾತು ಸ್ವಲ್ಪ ಜೋರಾಗಿರುತ್ತೆ. ಆ ಜೋರಾಗಿರೋದಂದ್ರೆ ನೀವು ಬೇರೆಯವ್ರ ಜೊತೆ ಮಾಡುವಂತ ವಿಷಯನೂ ಕೇಳಿದಾಗ ಏನಾಗುತ್ತೆ, ಅವರಿಗೂ ಸಣ್ಣ ವಯಸ್ಸಿಂದ ನೋಡಿಯೇ ಭಯ ಆಗಿಟ್ಟಿರುತ್ತೆ. ಮತ್ತೆ ಬೇರೆಯವ್ರ ಜೊತೆ ನಿಮ್ಗೆ ಯಾರಾದ್ರೂ ಬೈದ್ರು, ಇವ್ರಿಗೆ ಯಾರಾದ್ರೂ ಬೈದ್ರು, ಅಥವಾ ಇವ್ರಿಗೆ ಬಗ್ಗೆ ಬೇರೆಯವ್ರು ಏನೋ ಹೇಳಿದ್ರು, ಬೇರೆಯವ್ರಿಗೆ ಮಾಡೋದೇ ವೇಸ್ಟ್ ಅನ್ನೋ ಮಟ್ಟಿಗೆ ಅವ್ರು ಫೀಲ್ ಸಣ್ಣ ವಯಸ್ಸಲ್ಲಿ ಇವರಾಗೆ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಬುಧ ಹಸ್ತ ಆಗಿರೋದು ಏನಂತೆ ಈ ಆ ಬುಧ ಅಂತಂದ್ರೆ ನಾವು ಬುದ್ಧಿ ಅಂತ ತಗೋತೀವಿ. ಬುದ್ಧಿ ಏನಾಗಿದೆ ಸ್ವಲ್ಪ ಕಡಿಮೆ ಅಂತಲ್ಲ, ಆ ಒಂದು ಲೆವೆಲ್ಗೆ ಅವ್ರ ಜಜ್ಮೆಂಟ್ ರಾಂಗ್ ಆಗುತ್ತೆ. ಜಜ್ಮೆಂಟ್ ರಾಂಗ್ ಅದು ಆ ರೀತಿ ಅಲ್ಲ. ನಿಮ್ಗೆ ಆಕ್ಚುಲಿ ಅವ್ರು ಒಳ್ಳೆ ರೀತಿ ಮಾತಾಡ್ತಿದ್ರು, ಇವ್ರಿಗೆ ಅದು ತಪ್ಪು ಅಂತ ಅನ್ಸೋ ತರನೂ ಕಾಣಿಸುತ್ತೆ. ಸೊ ಅದಕ್ಕೆ ಬೇರೆಯವರು ಬೇಡ, ನಮ್ಮನೆಯವ್ರು ಇದ್ರೆ ಸಾಕು, ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಮಟ್ಟಿಗೆ ಭಾವನೆಗಳು ಬೆಳೆಯುತ್ತೆ. ಜಾತಕ ಅಂತ ಮಾತ್ರ ಅಂತಲ್ಲ, ಅದ್ರ ಜೊತೆ ನಿಮ್ಗೆ ಸಹಕಾರ ಕೊಡುವಂತವ್ರು ಅಂತ ಕಾಣಿಸುತ್ತೆ. ಸಹಕಾರ ಚತುರ್ಥಾಧಿಪತಿ ಬಂದು ಕುಜ, ಅವ್ನು ಕೇತು ಜೊತೆಲಿ ಕೂತಿದ್ದಾನೆ. ಕೇತು ಅಂತ ಅಂದಾಗ ನಾವು ಏನ್ ಮಾಡ್ತೀವಿ, ಅವ್ನು ತೊಂದರೆ ಕೊಡುವ ವಿಘ್ನ ಮಾಡುವಂತ. ಸೊ ಅವ್ರಿಗೆ ಏನಾಗಿದೆ, ಕುಜನಿಗೆ ಕೇತು ಸಂಪರ್ಕ ಬಂದಾಗ ಇವರಿಗೆ ಸಂಬಂಧದವರು ಅಥವಾ ಇನ್ನೊಂದು ಸಂಬಂಧ ಅಂತಲ್ಲ, ಸಹಕಾರ ಕೊಡುವಂತವ್ರು ಆಕ್ಚುಲಿ ಸಹಕಾರ ಕೊಡೋರಾಗಿರುತ್ತೆ. ನೆರೆಹೊರೆಯವರಾಗ್ಲಿ ಇನ್ನೊಬ್ಬರೇ ಆಗಲಿ ಸಹಕಾರ ಕೊಡುವಂತವ್ರು, ಅವ್ರ ಸಪೋರ್ಟ್ ಬೇಕೇ ಬೇಕು ಬೆಳಿಬೇಕು ಅಂದ್ರೆ. ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ರೆ ನಿಮ್ಮ ಮಗಳ ಎಜುಕೇಶನ್ ಕೂಡ ತುಂಬಾ ಚೆನ್ನಾಗುತ್ತೆ. ನಿಮ್ಮ ಮಗನ ವಿಷಯದಲ್ಲಿ ಬಂದಾಗ ಹೇಮಂತ್ ಬಂದು ಅವರಿಗೆ ಜಲತತ್ವ ತುಂಬಾನೇ ಜಾಸ್ತಿ ಆಗಿದೆ. ಇದು ಬೇಸಿಕ್ ನೇಚರ್ಗಳು. ಈ ನೇಚರ್ಗಳನ್ನ ಸಣ್ಣ ವಯಸ್ಸಲ್ಲೇ ಸರಿ ಮಾಡ್ಬೇಕು. ಏನಂತಂದ್ರೆ ಸೆಂಟಿಮೆಂಟ್ ಜಾಸ್ತಿ ಇದೆ. ನೀವು ಕೂಡ ಸ್ವಲ್ಪ ಪ್ರೀತಿ ಜಾಸ್ತಿ ತೋರಿಸ್ತಾ ಹೋದ್ರೆ ನೆಕ್ಸ್ಟ್ ಏನಾಗುತ್ತೆ, ಪ್ಲಾನ್ ಮಾಡಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ. ಫ್ಯೂಚರ್ ಆಗಿ ತನ್ನ ಜೀವನ ತಾನೇ ರೂಪಿಸ್ಕೋಬೇಕು ಅಂದಾಗ ಇಷ್ಟೋ ತನಕನೂ ಇನ್ನೊಬ್ರಿಗೆ ಡಿಪೆಂಡ್ ಆದ್ರೆ ನೆಕ್ಸ್ಟ್ ಫ್ಯೂಚರ್ ಅವ್ರು ಡಿಪೆಂಡ್ ಆಗುವ ನೇಚರ್ ಬೆಳೆಸ್ಕೊಂಡ್ಬಿಡ್ತಾರೆ. ಮದುವೆ ಆದ್ಮೇಲೆ ಹೆಂಡತಿ ಮೇಲೆ ಡಿಪೆಂಡ್ ಆಗ್ತಾರೆ. ಮದುವೆ ಮುಂಚೆ ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ವೃತ್ತಿಗೆ ಹೋದಾಗ ಇನ್ನೊಬ್ರು ಯಾರೋ ಗೈಡ್ ಕೊಟ್ಟ ಮೇಲೆ ನಾನು ಮೂವ್ ಮಾಡ್ತೀನಿ ಅನ್ನೋ ಮಟ್ಟಿಗೆ ಹೋಗ್ತಾರೆ. ಸೊ ಈ ಸೆಂಟಿಮೆಂಟ್ ನ ಜಾಸ್ತಿ ಇದ್ದಾಗ ಇನ್ನೊಂದು ಏನಾಗುತ್ತೆ, ಇವರ ಒಳ್ಳೆತನ ಅಥವಾ ಇವರ ಒಳ್ಳೆ ತಾಕತ್ನ ಬೇರೆಯವ್ರು ಬಳಸ್ಕೊಳಕ್ ನೋಡ್ತಾರೆ. ಈಗ ಇವ್ರಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಒಳ್ಳೆ ಎಬಿಲಿಟಿ ಇರುತ್ತೆ. ಆ ಎಬಿಲಿಟಿನ ಇವ್ರು ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರು ಯೂಸ್ ಮಾಡ್ಕೋತಾರೆ. ಈಗ ಇವನೊಂದು ಒಳ್ಳೆ ವರ್ಕರ್ ಆಗಿದ್ರೆ ಇವನ ಹತ್ರ ಬೇರೆಯವ್ರ ಕೆಲಸ ಮಾಡಿಸ್ಬಿಟ್ಟು ನಾನ್ ಮಾಡಿದೆ ಅಂತ ಹೆಸರು ಕಟ್ ತಗೋತಾರೆ. ಇವನು ಏನು ಮಾತಾಡಕ್ ಹೋಗಲ್ಲ. ಯಾಕೆಂತಂದ್ರೆ ಬಿಕಾಸ್ ಆಫ್ ಈ ಸೆಂಟಿಮೆಂಟ್. ಆದ್ಮೇಲೆ ಒಂದು ಇವನಿಗೆ ಕೂಡ ಶನಿ ವಕ್ರಿ ಆಗೋದ್ರಿಂದ ಸ್ವಲ್ಪ ಇವನ್ಗೆ ಏನಾಗುತ್ತೆ ಅಂತಂದ್ರೆ ಉಸಿರಾಟ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಪ್ರಾಣಾಯಾಮ ಮಸ್ಟ್ ಅಂಡ್ ಶುಡ್ ಮಾಡಿಸಲೇಬೇಕಾಗುತ್ತೆ. ಪ್ರಾಣಾಯಾಮ ನೆಕ್ಸ್ಟ್ ಬುಧ ಹಸ್ತ ಆಗಿರೋದ್ರಿಂದ ಯೋಗಾಭ್ಯಾಸ ಎರಡೂ ಕೂಡ ಬೇಕಾಗುತ್ತೆ. ನಂತರ ಈಗ ಪ್ರೆಸೆಂಟ್ ಬಂದು ಶುಕ್ರಭುಕ್ತಿ ನಡೀತಾ ಇದೆ. ಈಗ ಪ್ರೆಸೆಂಟ್ ಚೆನ್ನಾಗಿ ನಡೀತಾ ಇದೆ. ಆದ್ಮೇಲೆ ಗಜಕೇಸರಿ ಯೋಗ ಫಾರ್ಮ್ ಆಗಿದೆ. ಎಲ್ಲರೂ ಗಜಕೇಸರಿ ಯೋಗ ಅಂತ ಸೂಪರ್ ಅಂತ ಹೇಳ್ತಾರೆ. ತುಂಬಾ ಒಳ್ಳೇದು, ನಿಜವಾಗ್ಲೂ ತುಂಬಾ ಒಳ್ಳೇದು. ಗಜಕೇಸರಿ ಯೋಗ ಇದರದ್ದು ಒಂದು ಹ್ಯಾಬಿಟ್ ಇದೆ. ಅದು ಏನು ಅಂತಂದ್ರೆ ಪ್ರಾಬ್ಲಮ್ಗಳು ಅದಾಗೆ ಸಾಲ್ವ್ ಆಗಬೇಕು ಅಂತ ಅವ್ರು ಎಣಿಸ್ಕೋತಾರೆ. ಯಾವುದೇ ಪ್ರಾಬ್ಲಮ್ ಅದಾಗೆ ಸಾಲ್ವ್ ಆಗಲ್ಲ, ಅದಕ್ಕೆ ನಾವು ಮೂವ್ ಮಾಡಬೇಕು. ಬಟ್ ಆದ್ರೂ ಇವ್ರ ಲಕ್ಕಿ ಏನಂತಂದ್ರೆ ಆ ಪ್ರಾಬ್ಲಮ್ ಅದಾಗೆ ಸಾಲ್ವ್ ಆಗುತ್ತೆ. ಹೇಗ್ ಸಾಲ್ವ್ ಆಗುತ್ತೆ ಅಂತಂದ್ರೆ ನಿಧಾನಕ್ಕಾಗೋ ಮುಂಚೆ ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಬೇಗ ಸಾಲ್ವ್ ಆಗುತ್ತೆ. ಸೊ ಆ ಗುಣ ಯಾಕೆ ಬೆಳೀತದೆ ಅಂತಂದ್ರೆ ಎಗೇನ್ ನೀವು ಕೊಡುವಂತ ಈ ಅತಿಯಾದ ಪ್ರೀತಿ ಅತಿಯಾದ ಮುದ್ದು ಇದೆಯಲ್ಲ, ಅವ್ರಿಗೆ ಎಲ್ಲನೂ ನಡೆದು ಹೋಗುತ್ತೆ. ಇನ್ನೊಬ್ರು ಯಾರೋ ಬಂದು ಹೆಲ್ಪ್ ಮಾಡ್ತಾರೆ ಅಥವಾ ಒಂದು ದೇವರೊಂದು ನಮಗೊಂದು ಆಶೀರ್ವಾದ ಇದೆ, ನಾನು ಅದರಲ್ಲಿ ಸಕ್ಸಸ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಿಡು. ಆ ನೇಚರ್ ಇದ್ದಾಗ ಏನಾಗುತ್ತೆ, ಫಾಸ್ಟ್ನೆಸ್ ಗ್ರೋತ್ ಸಿಗಲ್ಲ. ಫಾಸ್ಟಾಗಿ ಗ್ರೋತ್ ಸಿಗಬೇಕು ಅಂದಾಗ ಸ್ವಲ್ಪ ವರ್ಕ್ ಜಾಸ್ತಿ ಮಾಡಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಅತಿಯಾದ ಮುದ್ದು ತೋರಿಸಿದಾಗ ಸೆಂಟಿಮೆಂಟ್ ಜಾಸ್ತಿ ಇದ್ದಾಗ ಸ್ವಲ್ಪ ಸೋಮಾರಿತನೂ ಕಡಿಮೆ ಆಗುತ್ತೆ. ಸೋಮಾರಿತನೂ ಬರುವ ಚಾನ್ಸಸ್ ಇರುತ್ತೆ. ಸೊ ಅದು ಸ್ವಲ್ಪ ವರ್ಕ್ ಜಾಸ್ತಿ ಮಾಡಿಸ್ಬೇಕಾಗುತ್ತೆ. ಅವನ ಕೈಯಲ್ಲಿ ವರ್ಕ್ ಮಾಡಿಸೋದು ಏನಕ್ಕಂದ್ರೆ ಅವ್ನಿಗೆ ಎಬಿಲಿಟಿ ಜಾಸ್ತಿ ಆಗುತ್ತೆ ಒಂದು. ನೆಕ್ಸ್ಟ್ ಈ ಅತಿಯಾದ ಸೆಂಟಿಮೆಂಟ್ ಬಂದಾಗಲೂ ಏನಾಗುತ್ತೆ ಅಂತಂದ್ರೆ ಅವ್ರು ಬೇರೆಯವ್ರ ಇವ್ರು ಕೋಪ ತೋರಿಸ್ಕೊಳ್ಳಲ್ಲ, ಮನೆಯವ್ರ ಹತ್ರ ಕೋಪ ತೋರಿಸ್ಕೊಳ್ತಾರೆ. ಆ ಮನೆಯವ್ರ ಹತ್ರ ಕೋಪ ತೋರಿಸಿದ್ರೆ ನಿಮ್ಗೆ ಕೋಪ ಜಾಸ್ತಿ ನೀವು ಅನ್ಸ್ಕೊಳ್ತಾರೆ. ಹೊರಗಡೆ ಅಂದ್ರೆ ಹೇಳ್ತಾರೆ ಮನೇಲಿ ಮಾತ್ರ ಇವನು ಹುಲಿಯಾಗಿರ್ತಾನೆ, ಹೊರಗಡೆ ಇಲಿ ಆದಂಗೆ ಇರ್ತಾರೆ. ಸೊ ಆದ ಕಾರಣ ಈ ನೇಚರ್ನ ನೀವು ಮನೆಯಲ್ಲೇ ತಿದ್ದಿ ಒಳ್ಳೆಯ ಗೈಡ್ ಕೊಟ್ಬಿಟ್ಟು ಈ ತಿದ್ದಿ ಇವನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇವನಿಗೆ ಮತ್ತೆ ನಮ್ಮ ನಾಗರಾಜ್ ಬಗ್ಗೆ ಅಂತ ಹೇಳ್ಬೇಕು ಅಂತಂದ್ರೆ ಈಗ ಪ್ರೆಸೆಂಟ್ ಅವ್ರಿಗೆ ಬುಧ ದೇಶ ಗುರು ಭುಕ್ತಿ ನಡೀತಾ ಇದೆ. ನಾನು ಹೇಳಿದ ಪ್ರಕಾರ ಅವ್ರಿಗೆ ಮೇ ನಂತರ ಒಂದು ಚೂರ್ ಇಂಪ್ರೂವ್ಮೆಂಟ್ ಸಿಗುತ್ತೆ. ಜುಲೈ ನಂತರ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಸಿಗುತ್ತೆ. ಅದರ ನಡುವೆ ಇವರು ಈಗ ವಿಷ್ಣುಗೆ ಅಲಂಕಾರ ಪ್ರಿಯ ಆಗ್ತಾನೆ. ಇವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೂ ಕೂಡ ಅಷ್ಟೇ ಬುಧ ಮತ್ತೆ ಗುರು ಹಸ್ತ ಪ್ರಾಪರ್ ಗೈಡೆನ್ಸ್ ಮತ್ತೆ ಒಂದು ಪ್ಲಾನಿಂಗ್ ಮಾಡದೇ ಇರುವ ಒಂದು ಕಾರಣ ಒಂದು ದೇಶಕನ ಮತ್ತೆ ಈ ಪ್ರೆಸೆಂಟ್ ಅದೇ ದೇಶ ನಡೀತಾ ಇರೋದ್ರಿಂದ ಬುಧನ ದೇಶ ನಡೀತಾ ಇರೋದ್ರಿಂದ ಬುಧನ ನಾಗರಾಜ್ ಅವ್ರ ಬಗ್ಗೆ ಏನು ಅಂತ ಹೇಳ್ತೀರಾ ಅನ್ನೋ ಚರ್ಚೆ ಮಾಡೋಣ. ಆದ್ಮೇಲೆ ಶಿವಮಸ್ತು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.